ನೀವೀಗ ಟೈಮ್ ಟ್ರಾವೆಲ್ ಮಾಡ್ಬೋದು. ಕೆಲವರು ಹೇಳ್ತಾರೆ ಮೂನ್ ಲ್ಯಾಂಡಿಂಗ್ ಫೇಕ್ ಅಂತ, ಕೆಲವರು ಹೇಳ್ತಾರೆ ಪಿರಮಿಡ್ನ ಏಲಿಯನ್ಸ್ ಬಿಲ್ಟ್ ಮಾಡಿದ್ದು ಅಂತ, ಕೆಲವರು ಹೇಳ್ತಾರೆ ರಾಮಾಯಣ ಮಹಾಭಾರತ ಎಲ್ಲ ಸುಳ್ಳು ಕಟ್ಟುಕತೆ ಅಂತ. ಈ ಜನರೇಷನಲ್ಲಿ ಯಾರ್ಯಾರು ಏನೇನು ನಂಬಿದಾರೋ ಅದು ಇವ್ರಿಗೆ ಗೊತ್ತು. ಬಟ್ ಇದೆಲ್ಲ ಕಂಡುಹಿಡಿಯೋಕೆ ಒಂದು ದಾರಿ ಇದೆ. ಹೈಪೋಥೆಟಿಕಲ್ ಆಗಿ ಮತ್ತು ಥಿಯರಿಟಿಕಲ್ ಆಗಿ ಮಾತ್ರ ಸಾಧ್ಯ, ಬಟ್ ಹೇಳೋಕ್ಕಾಗಲ್ಲ ಮುಂದೊಂದು ದಿನ ಪ್ರಾಕ್ಟಿಕಲ್ ಆಗಿ ಕೂಡ ಸಾಧ್ಯ ಆಗ್ಬೋದು. ಏನಂತ ನನಗೆ ಕೇಳಿದ್ರೆ, ನಾವು ನಮ್ಮ ಭೂಮಿಯಿಂದ ಕರೆಕ್ಟಾಗಿ 55 ಲೈಟ್ ಇಯರ್ಸ್ ದೂರಕ್ಕೆ ಹೋಗಿ ಯಾವುದಾದ್ರು ಒಂದು ಸೂಪರ್ ಪವರ್ಫುಲ್ ಟೆಲಿಸ್ಕೋಪಿಂದ ಮೂನ್ನ ನಾವು ನೋಡಿದ್ರೆ ಎಕ್ಸಾಕ್ಟ್ಲಿ 1969 ಏನು ನಡೀತು ಮೂನ್ ಮೇಲೆ ಅಂತ ನೀವು ಲೈವ್ ಆಗಿ ನೋಡ್ಬೋದು. ನಿಜವಾಗ್ಲೂ ನೀಲ್ ಆರ್ಮ್ಸ್ಟ್ರಾಂಗ್ ಏನಾರು ಲ್ಯಾಂಡ್ ಆಗಿಲ್ವಾ ಅದು ಏನು ಅಂತ ನೀವೇ ಕಂಡುಹಿಡಿಯಬಹುದು. ಇದೆಲ್ಲ ಹೆಂಗಪ್ಪ ಪಾಸಿಬಲ್ ಅಂತ ನೀವು ನನಗೆ ಕೇಳಿದ್ರೆ, ತುಂಬ ಸಿಂಪಲ್. ಲೈಟು ರಿಫ್ಲೆಕ್ಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಮತ್ತು ನೀವು ಅಷ್ಟು ದೂರದಿಂದ ಮೂನ್ನ ನೋಡ್ತಾ ಇರೋದ್ರಿಂದ 1969 ರಿಫ್ಲೆಕ್ಟ್ ಆಗಿರೋ ಲೈಟು ನಿಮ್ಮ ಹತ್ರ ಈಗ ತಾನೇ ಬರ್ತಾ ಇರುತ್ತೆ. 4600 ಲೈಟ್ ಇಯರ್ಸ್ ದೂರಕ್ಕೆ ಹೋದರೆ ಪಿರಮಿಡ್ ಆಫ್ ಗೀಜಾ ಯಾರು ಕಟ್ಟಿದ್ದು, ದೇವ್ರು ಕಟ್ಟಿದ್ದ, ಏಲಿಯನ್ಸ್ ಕಟ್ಟಿದ್ದ ಅಥವಾ ಮನುಷ್ಯರು ಕಟ್ಟಿದ್ದ ಅಂತ ನೀವೇ ಕಂಡುಹಿಡಿಬೋದು. ಅಷ್ಟೇ ಅಲ್ಲ, 7000 ಲೈಟ್ ಇಯರ್ಸ್ ದೂರಕ್ಕೆ ಏನಾದ್ರು ಹೋದರೆ ರಾಮ ಮತ್ತು ರಾವಣನ ಫೈಟ್ನ ಕಣ್ಣಾರೆ ನೋಡ್ಬೋದು. ಅಷ್ಟೇ ಅಲ್ಲ, 5000 ಇಯರ್ಸ್ ಲೈಟ್ ಇಯರ್ಸ್ ನೀವೇನಾದ್ರು ದೂರ ಹೋದರೆ ಮಹಾಭಾರತನ ಕಣ್ಣಾರೆ ನೋಡ್ಬೋದು. ಅದಲ್ಲದೆ ಯಾರು ನಿಮ್ಮ ಪೂರ್ವಜರು, ಅವ್ರೇನು ಮಾಡ್ತಿದ್ರು ಅಂತ ಕರೆಕ್ಟಾಗಿ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ಅದನ್ನು ಕೂಡ ನೋಡ್ಬೋದು. ಅದಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋವಂಥ ಅನ್ನೋನ್ ಲೈಟ್ ಸೋರ್ಸ್ಗಳು ತುಂಬ ಇದೆ. ಆದರೆ ನಮ್ಮ ತುಂಬ ಸೀಕ್ರೆಟ್ಸು ಮುಚ್ಚಿಟ್ಕೊಂಡಿವೆ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.